ಸಾಮಾನ್ಯವಾಗಿ ಗೊಂಬೆ ಪ್ರಯೋಗಗಳನ್ನು ಮಾಡುವಂಥದ್ದು, ಆ ವ್ಯಕ್ತಿ ಬಾಯಿ ಸೇದೋಗ್ಬಿಡ್ಲಿ, ಕೈಕಾಲು ಸೇದೋಗ್ಬಿಡ್ಲಿ, ವಾಮಾಚಾರ ಮಾಟ ಮಂತ್ರ ಪ್ರಯೋಗಗಳನ್ನು ಮಾಡಿರ್ತಾರೆ. ಅವ್ನು ನೋಡೋಕೆ ಚೆನ್ನಾಗಿದ್ದಾನೆ, ಕೈಕಾಲು ಗಟ್ಟಿ ಇದೆ, ಗಟ್ಟುಮುಟ್ಟಾಗಿದ್ದಾನೆ, ಎಲ್ಲ ರೀತಿಯಿಂದನೂ ಆ್ಯಕ್ಟಿವ್ ಆಗಿದ್ದಾನೆ, ಈಸ್ ನಥಿಂಗ್ ಈಸ್ ಹ್ಯಾಪನಿಂಗ್ ಅಂತ ಹೇಳಿ ಕಳಿಸ್ತಾರೆ. ಬಟ್ ಆದರೆ ಅವನು ವೈಯಕ್ತಿಕವಾಗಿ ನಾನಾ ರೀತಿಯಂತಹ ಬಾಧೆಗಳನ್ನು ಅನುಭವಿಸ್ತಾ ಇರ್ತಾನೆ. ಅವನಿಗೆ ಅರಿವಿಲ್ಲದೆ ಯಾವುದೋ ಒಂದು ಮಾಟ ಮಂತ್ರ ಪ್ರಯೋಗಗಳನ್ನು ಮಾಡಿ ಯಾವುದ್ಯಾವುದೋ ಜಾಗದಲ್ಲಿ ಏನೇನೋ ಹಾಕ್ತಾ ಇರ್ತಾರೆ. ಅದನ್ನು ನೋಡ್ದೇನೆ ದಾಟ್ಬಿಟ್ಟಿರ್ತಾರೆ. ಕಾಲು ಎಳ್ತಾ ಕೈಕಾಲು ಸೇದುವಂಥದ್ದು, ಜೊತೆಗೆ ಕುಂತ್ರೆ ನಿಲ್ಲಕ್ಕಾಗಲ್ಲ, ನಿಂತ್ರೆ ಎದ್ದೇಳಕ್ಕಾಗಲ್ಲ, ಮತ್ತು ಸದಾ ಒಂದು ರೀತಿಯಾದಂತಹ ಅನಾರೋಗ್ಯದ ವಾತಾವರಣ ಪದೇ ಪದೇ ಕಾಡ್ತಾ ಇದೆ. ವೀಕ್ನೆಸ್ ಆಗ್ತಾ ಇದೆ. ವೀಕ್ನೆಸ್ ಅಂದರೆ ವೀಕ್ನೆಸ್ಸು, ಸ್ಟ್ಯಾಮಿನಾ ಸಿಗ್ತಾನೆ ಇಲ್ಲ, ಬರೀ ವೀಕ್ನೆಸ್ ಆಗ್ತಾ ಇದೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಇವತ್ತಿನ ದಿನ ಆರೋಗ್ಯ ನೋಡಿ. ಸಾಮಾನ್ಯವಾಗಿ ಆರೋಗ್ಯ ಅಂತಕ್ಕಂಥದ್ದು ಒಂದು ಭಾಗ್ಯ ಮತ್ತು ಅಮೂಲ್ಯವಾದದ್ದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಸದಾ ಅನಾರೋಗ್ಯ ಇರತಕ್ಕಂತಹ ವ್ಯಕ್ತಿ ಯಾರಿಗೇ ಆಗಲಿ ಅವನಿಗೆ ಒಂದು ಹುಮ್ಮಸ್ಸಿರಲ್ಲ, ಉತ್ಸಾಹ ಇರಲ್ಲ, ಮತ್ತು ಏನೋ ಒಂಥರ ಆತಂಕ, ಕಳವಳ, ಏನು ಮಾಡೋಕ್ಕೂ ಕೂಡ ಅವನಿಗೆ ಮನಸ್ಸು ಅಂತಕ್ಕಂಥದ್ದು ಇರಲ್ಲ. ಹಾಗೆ ಅನಾರೋಗ್ಯಗಳು ಬರಲು ನಾನಾ ರೀತಿಯಾದಂಥ ಕಾರಣಗಳಿರ್ತದೆ ವೀಕ್ಷಕರೇ. ಸಾಮಾನ್ಯವಾಗಿ ಕೆಲವರಿಗೆ ಅನುವಂಶೀಯವಾಗಿಯೇ ಅನಾರೋಗ್ಯವನ್ನು ಕಾಡ್ತಾ ಇರುತ್ತೆ. ಕೆಲವರು ಜನ್ಮದಿಂದಲೇ ಕಾಡಾಟ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಕೆಲವರಿಗೆ ಅವರ ಒಂದು ಚಟಗಳಿಂದ ಅಸಭ್ಯವಾದಂತಹ ರೋಗಗಳು ಉಂಟಾಗಿರ್ತಕ್ಕಂಥದ್ದು. ಹಾಗೆ ಮತ್ತು ಕೆಲವರಲ್ಲಿ ಏನಾಗಿರ್ತದೆ ಅಂದರೆ ಅವರು ಉಪಯೋಗಿಸುವಂತಹ ಪಾನೀಯಗಳು, ಆಹಾರದ ಕ್ರಮ, ಈ ಒಂದು ರೀತಿಯಲ್ಲೂ ಸಹ ಆರೋಗ್ಯ ನಾಶ ಆಗಿರ್ತದೆ. ಜೊತೆಗೆ ಪೂರ್ವ ಪುಣ್ಯ ಫಲಾನುಭವಗಳು, ಯಾಕಂದರೆ ನಾವೇನು ಹೇಳ್ತೀವಿ ಕರ್ಮ ಸಿದ್ಧಾಂತದ ಪ್ರಕಾರ ಪೂರ್ವ ಪುಣ್ಯ ಫಲ, ಆ ಒಂದು ಕರ್ಮ ಪ್ರಭಾವದಿಂದಲೂ ಒಂದಷ್ಟು ಅನಾರೋಗ್ಯಗಳನ್ನು ಅನುಭವಿಸ್ತಾ ಇರ್ತಾರೆ. ಸೊ ಇದು ಅಲ್ಲದೆ ಇವತ್ತಿನ ಒಂದು ದಿನಮಾನಗಳಲ್ಲಿ ದ್ವೇಷ, ಅಸೂಯೆ ಮತ್ತು ಒಂದು ರೀತಿಯಾದಂತಹ ಒಂದು ಕಲ್ಮಶವಾದಂತಹ ಮನಸ್ಸುಗಳಿಂದಾಗಿ ವಾಮಾಚಾರ ಮಾಟ ಮಂತ್ರ ತಂತ್ರ ಪ್ರಯೋಗಗಳಿಂದಾಗಿಯೂ ಕೂಡ ವ್ಯಕ್ತಿಯ ಆರೋಗ್ಯದ ಮೇಲೆ ತುಂಬ ಪರಿಣಾಮಗಳನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಗೊಂಬೆ ಪ್ರಯೋಗಗಳನ್ನು ಮಾಡುವಂಥದ್ದು, ಆ ವ್ಯಕ್ತಿ ಬಾಯಿ ಸೇದೋಗ್ಬಿಡ್ಲಿ, ಕೈಕಾಲು ಸೇದೋಗ್ಬಿಡ್ಲಿ, ಏನೋ ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಗಳಿಂದ ಜಗಳ ಆಡಿರ್ತಾರೆ, ಅಥವಾ ಸಂಬಂಧಗಳಲ್ಲಿ ಒಡಕುಗಳು ಬಂದಿರುತ್ತೆ, ವ್ಯಾಪಾರ ಸ್ಥಳಗಳಲ್ಲಿ ಕಿರಿಕಿರಿಗಳಾಗಿರ್ತದೆ, ಮತ್ತು ಒಂದು ಮಾಡ್ತಕ್ಕಂತಹ ಉದ್ಯೋಗ ಕ್ಷೇತ್ರಗಳಲ್ಲಿ ಪರಸ್ಪರ ಮನಸ್ತಾಪಗಳಾಗಿರ್ತದೆ, ಮತ್ತು ಸಂಬಂಧಗಳು ಒಡೆದೋಗಿರ್ತದೆ. ಸೊ ಈ ಇಷ್ಟೇ ಕಾರಣಗಳಿಗೆ ಬೇರೆ ಬೇರೆ ರೀತಿಯಾದಂತಹ ವಾಮಾಚಾರ ಮಾಟ ಮಂತ್ರ ಪ್ರಯೋಗಗಳನ್ನು ಮಾಡಿರ್ತಾರೆ. ಸೊ ಇದಕ್ಕೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿ ದೀರ್ಘಕಾಲವಾಗಿ ಬಳಲ್ತಾ ಇರ್ತಾರೆ. ನೋಡಿ, ಸಾಮಾನ್ಯವಾಗಿ ಅನುವಂಶೀಯವಾಗಿ ಅಥವಾ ಈ ಒಂದು ಮಾನವ ನಿರ್ಮಿತವಾಗಿ ಇವೆಲ್ಲ ಬಂದಾಗ ಇದಕ್ಕೆ ಭಾಳಷ್ಟು ರೀತಿಯಲ್ಲಿ ಮೆಡಿಕೇಟ್ಗಳನ್ನು ಮಾಡ್ತಾ ಇರ್ತಾರೆ. ಬಟ್ ಎಷ್ಟೇ ಮೆಡಿಕೇಟ್ ಮಾಡಿದ್ರೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಪರಿಹಾರ ಆಗ್ತಾ ಇರಲ್ಲ. ಮೆಡಿಕಲಿ ಈಸ್ ಫೈನ್, ಅವ್ನು ನೋಡೋಕೆ ಚೆನ್ನಾಗಿದ್ದಾನೆ, ಕೈಕಾಲು ಗಟ್ಟಿ ಇದೆ, ಗಟ್ಟುಮುಟ್ಟಾಗಿದ್ದಾನೆ, ಎಲ್ಲ ರೀತಿಯಿಂದನೂ ಆ್ಯಕ್ಟಿವ್ ಆಗಿದ್ದಾನೆ, ಈಸ್ ನಥಿಂಗ್ ಈಸ್ ಹ್ಯಾಪನಿಂಗ್ ಅಂತ ಹೇಳಿ ಕಳಿಸ್ತಾರೆ. ಬಟ್ ಆದರೆ ಅವನು ವೈಯಕ್ತಿಕವಾಗಿ ನಾನಾ ರೀತಿಯಂತಹ ಬಾಧೆಗಳನ್ನು ಅನುಭವಿಸ್ತಾ ಇರ್ತಾನೆ. ಕೆಲವೊಂದು ಬಾರಿ ಏನಾಗ್ತದೆ, ತಿಳಿದೇನೋ ಅವನಿಗೆ ಅರಿವಿಲ್ಲದೆ ಯಾವುದೋ ಒಂದು ಮಾಟ ಮಂತ್ರ ಪ್ರಯೋಗಗಳನ್ನು ಮಾಡಿ ಯಾವುದ್ಯಾವುದೋ ಜಾಗದಲ್ಲಿ ಏನೇನೋ ಹಾಕ್ತಾ ಇರ್ತಾರೆ. ಅದನ್ನು ನೋಡ್ದೇನೆ ದಾಟ್ಬಿಟ್ಟಿರ್ತಾರೆ. ಸೊ ಇಂತಹ ಪ್ರಸಂಗಗಳಲ್ಲಿ ಅದಾದ ನಂತರ ಆ ವ್ಯಕ್ತಿಗಳಿಗೆ ಕೈಕಾಲು ಎಳ್ತಾ ಕೈಕಾಲು ಸೇದುವಂಥದ್ದು, ಜೊತೆಗೆ ಕುಂತ್ರೆ ನಿಲ್ಲಕ್ಕಾಗಲ್ಲ, ನಿಂತ್ರೆ ಎದ್ದೇಳಕ್ಕಾಗಲ್ಲ. ಸೊ ಈ ರೀತಿಯಾದಂಥದ್ದು ಒಂದು ವ್ಯವಸ್ಥೆಗಳಾಗ್ತಾ ಇರುತ್ತೆ. ಆಮೇಲೆ ಕೆಲಸ ಕಾರ್ಯದ ಮೇಲೆ ಆಸಕ್ತಿನೇ ಬರ್ತಾ ಇರಲ್ಲ, ಸದಾ ಮೌನಿ, ಸದಾ ದಟ್ಟ ದರಿದ್ರ, ಈ ರೀತಿ ಆಗ್ತಾ ಇರ್ತದೆ. ಮತ್ತು ಕುಟುಂಬದ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಚೆನ್ನಾಗಿತ್ತು, ಇನ್ನು ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ಇನ್ನೊಬ್ಬರು ಆಗಲೇ ಪೇಷಂಟ್ ಆಗಿಬಿಟ್ಟಿರ್ತಾರೆ, ಮತ್ತೊಬ್ಬರು ಚೆನ್ನಾಗಾದರು ಅನ್ನೋಷ್ಟರಲ್ಲಿ ಇನ್ನೊಬ್ಬರು ಪೇಷಂಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಕುಟುಂಬದ ವ್ಯವಸ್ಥೆಯಲ್ಲೂ ಕೂಡ ಒಂದು 4 ದಿನ ಚೆನ್ನಾಗಿದ್ದಂಥ ಆರೋಗ್ಯ ಇನ್ನೊಂದು 4 ದಿನ ಚೆನ್ನಾಗಿರ್ತಾ ಇರಲ್ಲ. ಮತ್ತು ಸದಾ ಒಂದು ರೀತಿಯಾದಂತಹ ಅನಾರೋಗ್ಯದ ವಾತಾವರಣ ಪದೇ ಪದೇ ಕಾಡ್ತಾ ಇದೆ.
1 ವರ್ಷ ತಪ್ಪಲಿಲ್ಲ, ನಮ್ಮ ತಾಯಿಗೆ ಒಂದು ಅಪಾಯಿಂಡಿಸಿಟಿಸ್ ಆಪ್ರೇಷನ್ ಮಾಡಿಸಿದ್ವಿ, ಅದಾಗಲೇ ನನಗೆ ಬೇರೆ ರೀತಿಯಾದಂಥ ಸಮಸ್ಯೆ ಬಂದ್ಬಿಟ್ಟಿದೆ ಗುರುಗಳೇ, ಶ್ವಾಸಕೋಶ ಸಂಬಂಧಪಟ್ಟ ಹಾಗೆ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ನಾನು ಸೈನಸ್ ಪ್ರಾಬ್ಲಮಲ್ಲಿ ಬಳಲ್ತಾ ಇದ್ದೀನಿ, ನನ್ನ ಮಗಳಿಗೆ ನಿಮೋನಿಯಾ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಹೀಗೆ ಅನಾರೋಗ್ಯಗಳು. ಆಮೇಲೆ ಏನಾಗ್ತೈತೆ, ಶರೀರ ಯಾವಾಗಲೂ ಬಡಕಲು, ಎಷ್ಟೇ ತಿಂದರೂ ಆರೋಗ್ಯಕರವಾಗಿ ಇರೋಕ್ಕಾಗ್ತಾ ಇಲ್ಲ, ವೀಕ್ನೆಸ್ ಆಗ್ತಾ ಇದೆ. ವೀಕ್ನೆಸ್ ಅಂದರೆ ವೀಕ್ನೆಸ್ಸು, ಸ್ಟ್ಯಾಮಿನಾ ಸಿಗ್ತಾನೇ ಇಲ್ಲ, ಬರೀ ವೀಕ್ನೆಸ್ ಆಗ್ತಾ ಇದೆ. ಮತ್ತು ಕಾಲಘಟ್ಟದಲ್ಲಿ ಕಾಲಕಾಲವಾಗಿ ಹೆಣ್ಣು ಮಕ್ಕಳಲ್ಲಿ ನಾನಾ ರೀತಿಯಾದಂತಹ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಾಗ್ತಾ ಇದೆ, ಆರೋಗ್ಯ ಸ್ಟೆಬಿಲಿಟಿ ಬರ್ತಾ ಇಲ್ಲ, ಮುಖದಲ್ಲಿ ಕಾಂತಿ ಬರ್ತಾ ಇಲ್ಲ, ಗ್ಲೋಯಿಂಗ್ ಇಲ್ಲ. ಜೊತೆಗೆ ವಿಶೇಷವಾಗಿ ನಾನಾ ರೀತಿಯಾದಂಥ ರೀತಿಯಲ್ಲಿ ಆರೋಗ್ಯಗಳ ಒಂದು ನರಳಾಟಗಳು ಹೆಚ್ಚಾಗ್ತಾ ಹೋಗ್ತದೆ. ಉದರ ಬಾಧೆ, ಶೂಲಬಾಧೆ, ವಿಶೇಷವಾಗಿ ಸಂಧಿಗಳಲ್ಲಿ ನೋವು ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು. ಇದನ್ನು ಎಷ್ಟೇ ಒಂದು ರೀತಿಯಲ್ಲಿ ನಾವು ಆರೋಗ್ಯಕರವಾದಂಥ ರೀತಿಯಲ್ಲಿ ಮೆಡಿಕಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಎಷ್ಟೇ ತಗೊಂಡ್ರು ನಮಗೆ ಅದರಿಂದ ಒಂದು ಒಳ್ಳೆಯದು ಆಗ್ತಾನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿನ ಇವತ್ತು ಬಹಳ ಜನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ. ಸೊ ಇಂತಹ ಪರಿಸ್ಥಿತಿ ಇರ್ತಕ್ಕಂತಹ ಒಂದು ಜನರಿಗೆ ಈ ಒಂದು ತಂತ್ರದಿಂದ ಶಾಶ್ವತವಾದಂತಹ ಮುಕ್ತಿ. ನೋಡಿ, ಇವತ್ತು ಈ ಮಾಟ ಮಂತ್ರ ತಂತ್ರ ಪ್ರಯೋಗಕ್ಕೆ ಒಳಗಾಗಿ ಆರೋಗ್ಯ ನಷ್ಟವಾಗಿರೋರಿಗೆ ಮಾತ್ರ ಈ ಒಂದು ಪರಿಹಾರವನ್ನು ಹೇಳ್ತಾ ಇರತಕ್ಕಂಥದ್ದು. ಇದು ಪ್ರತ್ಯೇಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಹಾರ ಕ್ರಮವಾಗಿರ್ತದೆ. ಸೊ ಯಾಕೆಂದರೆ ಮನುಷ್ಯನಿಗೆ ಆರೋಗ್ಯನೇ ಬಹಳ ಮುಖ್ಯ. ಮೇಟಿ ಚೆನ್ನಾಗಿದ್ದರೆ ಅಲ್ಲವೇ ಕೋಟಿ ದುಡಿಲಿಕ್ಕೆ ಸಾಧ್ಯ ವೀಕ್ಷಕರೇ. ಅಂತಹ ಒಂದು ಅದ್ಭುತವಾದ ವಿಚಾರ. ಯಾವಾಗ ಮನೆ ಯಜಮಾನನಿಗೆ ಅನಾರೋಗ್ಯ ಅಥವಾ ಮನೆ ಕುಟುಂಬದಲ್ಲಿ ಯಾರಿಗೂ ಒಂದು ಅನಾರೋಗ್ಯ ಅಂದಾಗ ಆ ಯಜಮಾನ ಆ ಅನಾರೋಗ್ಯದ ವ್ಯವಸ್ಥೆಗೇ ಯೋಚನೆ ಮಾಡ್ತಾ ಅವನ ಧನಧಾನ್ಯಗಳು ನಾಶ ಆಗ್ತಾ, ವ್ಯವಹಾರದ ವ್ಯವಸ್ಥೆ ನಾಶ ಆಗ್ತಾ, ಎಲ್ಲ ರೀತಿಯಿಂದಲೂ ಸಂಕಷ್ಟಕ್ಕೆ ಗುರಿಯಾಗ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಇಂತಹ ಅದ್ಭುತವಾದಂತಹ ಒಂದು ತಂತ್ರದಿಂದ ಈ ಯಾವುದೇ ಥರದ ಮಾಟ ಮಂತ್ರ ತಂತ್ರ ಪ್ರಯೋಗಗಳಿಗೆ ಒಳಗಾಗಿ ಆರೋಗ್ಯ ನಾಶವಾಗಿದ್ದರೆ, ಯಾರೋ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದ್ದರೆ, ಇದರಿಂದ ಸಂಪೂರ್ಣ ಮುಕ್ತಿ ಹೊಂದಬೇಕಂದ್ರೆ ವೀಕ್ಷಕರೇ ಈ ಒಂದು ಸಣ್ಣ ತಂತ್ರವನ್ನು ಮಾಡಿ. ಬಟ್ ತಂತ್ರ ಬಹಳ ವಿಶೇಷವಾಗಿ ಅಪರೂಪವಾದಂತಹ ತಂತ್ರ, ಜೊತೆಗೆ ಅಷ್ಟೇ ಪವರ್ಫುಲ್ ಆದಂತಹ ತಂತ್ರವಾಗಿರ್ತದೆ. ಬಟ್ ಅಸಾಧ್ಯವಾದರೂ ಕೂಡ ಇದನ್ನು ಮಾಡುವಂತಹ ವಿವೇಚನೆ ವ್ಯವಸ್ಥೆಯನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ಏನಪ್ಪ ಒಂದು ತಂತ್ರ ಅಂತ ಹೇಳೋದಾದರೆ ವೀಕ್ಷಕರೇ, ಬಹಳ ಸುಲಭವಾದಂತಹ ತಂತ್ರ. ನೋಟ್ ಮಾಡ್ಕೊಳ್ಳಿ. ಪರಿಹಾರ ಕ್ರಮಗಳು ಬಹಳ ಸುಲಭವಾಗಿರ್ತಕ್ಕಂಥದ್ದು. ನೀವಿರುವಂತಹ ಗ್ರಾಮ, ಹಳ್ಳಿ, ನಗರ, ಸಿಟಿ ಯಾವುದೇ ಒಂದು ಜಾಗದಲ್ಲಿ ಆಗಿರ್ಬೋದು, ಒಂದು ಸ್ಮಶಾನ ಅಂತಕ್ಕಂಥದ್ದು ಇರ್ತೇ ಇರ್ತದೆ. ರುದ್ರಭೂಮಿ ಅಂತ ಹೇಳ್ತೀವಿ. ಈ ಒಂದು ಸ್ಥಳಗಳಲ್ಲಿ ಸ್ವಲ್ಪ ಭತ್ತದ ನಾಟಿಯನ್ನು ಮಾಡಿ, ತದನಂತರ ಅದನ್ನು ಸ್ವಲ್ಪ ದಿನಗಳ ಕಾಲ ಬೆಳಿಲಿಕ್ಕೆ ಬಿಟ್ಟು ಅದರಲ್ಲಿ ಬಂದಂಥ ಅಕ್ಕಿಯನ್ನು ತೆಗೆದುಕೊಂಡು ಗಂಜಿ ಮಾಡಿ ಹೊಟ್ಟೆ ತುಂಬ ಅದನ್ನು ನೀವು ಸೇವನೆ ಮಾಡುವುದರಿಂದ ನಿಮಗೆ ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳನ್ನು ಮಾಡಿ ಅನಾರೋಗ್ಯವನ್ನು ನಾಶ ಮಾಡಬೇಕು, ನಿಮ್ಮನ್ನು ಬೆಡ್ ರಿಟರ್ನ್ ಮಾಡಬೇಕು, ನಿಮ್ಮ ಕೈ ಕಾಲು ಬಾಯಿ ಸೇದೋಗಬೇಕು, ನೀವು ಮನೆ ಬಿಟ್ಟು ಈಚೆ ಬರಬಾರ್ದು, ಸದಾ ಅನಾರೋಗ್ಯಗಳಾಗಿ ಬಳಬೇಕು ಅನ್ನುವಂತಹ ಮಾಡುವಂತಹ ಪ್ರಯೋಗಗಳೆಲ್ಲ ನಾಶ ಆಗ್ತದೆ. ಸೊ ನಿಮಗೆ ಅವರು ಮಾಡಿದಂತಹ ಪ್ರಭಾವಗಳು, ಅವರು ಹಾಕಿದಂತಹ ಶಾಪಗಳು ಯಾವುದೂ ತಟ್ಟುವುದಿಲ್ಲ. ಸೊ ಇದರಿಂದಾಗಿ ನಿಮ್ಮ ಆರೋಗ್ಯ ಸದೃಢವಾಗಿರ್ತದೆ, ವಜ್ರ ಕಾಯ್ದಂತಹ ದೇಹ ನಿಮ್ಮದಾಗ್ತದೆ. ಸೊ ಯಾವುದೇ ರೀತಿಯಾದಂತಹ ಆರ್ಗನ್ಸ್ಗಳು ನಿಮಗೆ ವಿಫಲವಾಗುವುದಿಲ್ಲ. ಸೊ ದೇಹದಲ್ಲಿ ಸದೃಢವಾದಂತಹ ಒಂದು ಆರೋಗ್ಯ, ರಕ್ತ ಸಂಚಾರದಿಂದ ಹಿಡಿದು ಎಲ್ಲವೂ ಕೂಡ ಸುಖಮಯವಾಗಿರ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ವೀಕ್ಷಕರೇ. ಈ ಒಂದು ತಂತ್ರವನ್ನು ಮಾಡಿ ಆರೋಗ್ಯವನ್ನು ಸದೃಢವನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಸದಾ ದೀರ್ಘಾವಧಿಯಿಂದ ಆರೋಗ್ಯದಿಂದ ನರಳಿ ಜೀವನನೇ ಸಾಕು ಅಂತ ಕೊರಗ್ತಾ ಇರತಕ್ಕಂಥವ್ರಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ಹಾಗೆ ನಮ್ಮೊಟ್ಟಿಗೆ ಮುಕ್ತವಾಗಿ ಮಾತಾಡಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ. ಜೊತೆಗೆ ನಾವಿರುವಂಥದ್ದು ಮೈಸೂರಿನ ವಿಜಯನಗರದಲ್ಲಿ. ಮುಕ್ತವಾಗಿ ಮಾತನಾಡಿ ನೇರವಾಗಿ ಭೇಟಿ ಮಾಡಲಿಕ್ಕೆ ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.